ಓಕೆ ಓಕೆ ಹೇಳ್ರಿ. ಸ್ಪೀಕರ್ ಅವರು ಈ ಚರ್ಚೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳಿದ್ರು, ಇದು ಗಂಭೀರವಾಗಿ ಚರ್ಚೆ ಆಗಲಿ, ಯಾಕಂದ್ರೆ ಇದು ಗಂಭೀರವಾಗಿ ಚರ್ಚೆ ಮಾತಾಡತ್ತಾರೆ ನೋಡಿ. ಮಾಜಿ ಹೋಮ್ ಮಿನಿಸ್ಟರ್ ಸೀನಿಯರ್ ಮಾತಾಡ್ತಾ ಇದ್ದಾರೆ, ಸುಮ್ಮ ಕೂತ್ಕೋರಿ ನೋಡಿ. ದಯವಿಟ್ಟು ನಾನು ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡಲಿಲ್ಲ, ಅವ್ರು ಮಾತಾಡ್ಲಿ, ಮಾತಾಡೋರ ಅಭಿಪ್ರಾಯ ತುಂಬಾ ಗಂಭೀರವಾಗಿ ಚರ್ಚೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಅದನ್ನು ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ಇದು ಸಾಮಾನ್ಯದ ಸಂಗತಿ ಅಲ್ಲ. ಅದು ನಡೆದಿದ್ದು ಕೂಡ ಸಂಧಿ ಮೂಲೆಯಲ್ಲಿ ಎಲ್ಲೋ ರಸ್ತೆಯಲ್ಲಿ ಅಲ್ಲ, ಈ ರಾಜ್ಯದ ಆತ್ಮದಂತಿರುವಂತಹ ವಿಧಾನಸೌಧದ ಮೊದಲನೇ ಮಹಡಿನಲ್ಲಿ ನಡೆದಂಥ ಘಟನೆ. ಹಾಗಾಗಿ ಇದರ ಬಗ್ಗೆ ನಾವೆಲ್ಲರೂ ಪಕ್ಷ ಮೀರಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಇವತ್ತಿನ ಅಗತ್ಯ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಚರ್ಚೆಯಲ್ಲಿ ಭಾಗವಹಿಸುವಂಥದ್ದೇ ಒಂದು ತಪ್ಪು, ಅಪರಾಧ ಅನ್ನೋ ರೀತಿಯಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು, ಇನ್ನೇನೋ ಹೇಳೋದು, ಈ ರೀತಿ ಮಾಡಿದ್ರೆ ಇದರೊಂದು ಗಾಂಭೀರ್ಯತೆ ಹೋಗುತ್ತೆ. ಮತ್ತೆ ಹೊರಗಡೆ ಇರ್ತಕ್ಕಂಥ ಜನರಿಗೆ ಏನು ಅನಿಸುತ್ತೆ, ಇಷ್ಟೊಂದು ಗಂಭೀರವಾದಂಥ ಪ್ರಕರಣ ನಡೆದಾಗಲೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಈ ರಾಜ್ಯದ ಜನರ ಧ್ವನಿಯನ್ನ ಇದನ್ನ ಇಲ್ಲಿ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರುವಂಥ ಈ ಜನಗಳು ಯಾಕೆ ಹೀಗೆ ಮಾತಾಡ್ತಾರೆ ಅಂತೇಳಿ ಅನ್ಸಲ್ವಾ? ನಿನ್ನೆ ದಿನ ಟಿವಿನಲ್ಲಿ ಬಂತು ಸರ್, ನಾನು ಹೇಳ್ತೀನಿ, ನಾನೊಂದು 10 ಸಾರಿ ಎಲ್ಲ ಚಾನಲ್ನೂ ಕೂಡ ಹಾಕಿ ನೋಡಿದ್ದೀನಿ. ಯಾಕಂದ್ರೆ ನಮ್ಗೆ ಯಾರಿಗೂ ಅಪನಂಬಿಕೆ ಇರಲಿಲ್ಲ ಇಲ್ಲಿರುವಂತಹ ಸೆಕ್ಯೂರಿಟಿಯ ಮೇಲೆ, ಇಲ್ಲಿರ್ತಕ್ಕಂಥ ಬಂದೋಬಸ್ತಿನ ಮೇಲೆ. ನಿನ್ನೆ ಅಂತ ಒಂದು ಪ್ರಕರಣ ನಡೆದೋಯ್ತು. ನಾನು ಹೇಳುವಂಥದ್ದು, ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ ಅನೇಕ ಸಂಗತಿಗಳನ್ನು, ನಾನು ಹೆಚ್ಚು ಉದ್ದ ಲಂಬಿಸೋದಿಲ್ಲ. ಇಲ್ಲಿ ಆಗಬೇಕಾಗಿದ್ದೇನು ಅಂದರೆ, ನಿನ್ನೆ ನಡೆದಂಥ ಚುನಾವಣೆ ಕೆಲವರ ಪಾಲಿಗೆ ಏನು ಅನಿಸಿತ್ತು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ಹೇಳಿದಾಗೇನೆ ಒಂದು ಚುನಾವಣೆಯಲ್ಲಿ ಗೆದ್ದಾಗ ವಿಜಯೋತ್ಸವ ಆಚರಿಸಬೇಕು, ಘೋಷಣೆ ಕೂಗಬೇಕು, ನಾವು ಮನುಷ್ಯರು, ನಮ್ಮ ಭಾವನೆಗಳಿದ್ದಾವೆ, ಅದೆಲ್ಲವೂ ಕೂಡ ಆಗಬೇಕು. ಆದರೆ ನಿನ್ನೆ ದಿನ ಏನು ಅನ್ನಿಸ್ತು, ಪಾಕಿಸ್ತಾನದ ಪಾರ್ಲಿಮೆಂಟಿಗೆ ನಡೆದ ಚುನಾವಣೆಯೋ ಅಥವಾ ಹಿಂದೂಸ್ತಾನದ ಪಾರ್ಲಿಮೆಂಟಿಗೆ ನಡೆದಂಥ ಚುನಾವಣೆಯೋ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ನಿನ್ನೆ ಕೆಲವರ ಮನಸ್ಸಿನಲ್ಲಿ ಏನು ಅನಿಸಿದೆ ಹಂಗಾದ್ರೆ, ಪಾಕಿಸ್ತಾನ ಈಗ ಗೆದ್ದಾಗ ನಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಭಾರತ್ ಮಾತಾ ಕಿ ಜಿಂದಾಬಾದ್ ಅಂತ ಹೇಳಲಿ, ಅಥವಾ ಕಾಂಗ್ರೆಸ್ ಪಾರ್ಟಿ ಜೈ ಅಂತ ಹೇಳಲಿ, ಇವೆಲ್ಲದಕ್ಕೂ ಸರ್ವ ಸ್ವಾತಂತ್ರ್ಯ ಇದೆ ಹೇಳಿ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಶಬ್ದ ಯಾಕೆ ಬರ್ತದಲ್ಲಿ? ಮತ್ತೆ ವಿಧಾನಸೌಧದ ಒಳಗಡೆ ಬಂದು ಈ ರೀತಿ ಘೋಷಣೆ ಕೂಗಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ಇದು ಈ ರಾಜ್ಯದ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅನಿಸ್ತಾ ಇರುವಂಥ ರೀತಿ. ಹೇಗೆ ಈ ಶಕ್ತಿ ಬಂತು, ಯಾವ ಹಿನ್ನೆಲೆಯಿಂದ ಬಂತು? ಮತ್ತು ಒಟ್ಟು 4 ಜನ ವಿನ್ ಆಗಿದ್ದು, ನೀನು 3 ಜನ ಗೆದ್ದಲ್ಲಿ ಎಲ್ಲ ಕೂಡ ಇದು ಬರಲಿಲ್ಲ. ಮೊನ್ನೆ ನಸೀರ್ ಹುಸೇನ್ ಅವರು ಗೆದ್ದಂಥ ಸಂದರ್ಭದಲ್ಲಿ ಮಾತ್ರ ಆ ಗುಂಪಿನಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು? ಮತ್ತೆ ಎಲ್ಲಕ್ಕಿಂತ ಅಧ್ಯಕ್ಷರೇ, ನಾನು ನೋಡಿದ್ದೀನಿ ಆ ಗುಂಪಿನಲ್ಲಿ ನಮ್ಮ ಪೊಲೀಸರಿದ್ರು, ಸಿವಿಲ್ ಡ್ರೆಸ್ನಲ್ಲಿ ನಮ್ಮ ಪೊಲೀಸರಿದ್ರು. ಇಮಿಡಿಯೇಟ್ ಹಿಡಿಲಿಲ್ಲ. ಯಾಕೆ? ಆ ಗುಂಪಿನಲ್ಲಿದ್ದಂಥ ರಾಷ್ಟ್ರಭಕ್ತರು ಯಾರಾದರೂ ಇದ್ರೆ ಇಮಿಡಿಯೇಟ್ ಅವನ ಕಾಲರಿಗೆ ಕೈ ಹಾಕಿ ಬೇರೆ ಯಾವ್ದ್ರಲ್ಲಾರು ಹೊಡೆದು ಅವನು ಪೊಲೀಸ್ ಕೈಗೆ ಯಾಕೆ ಕೊಡ್ಲಿಲ್ಲ? ಒಂದು ನಿಮಿಷ ಸರ್. ಯಾಕೆ ಇವ್ರೆ, ಯಾಕೆ? ನಾನು ಏನು ಅಲ್ಲದೆ ಹೋಗಿದ್ ಮಾತಾಡಿದ್ದೀನಿ, ಯಾತಕ್ಕೆ ಹಿಂಗೆ ಡಿಸ್ಟರ್ಬ್ ಮಾಡ್ತೀರಿ? ನಿಮ್ಮ ಮಾನಸಿಕತೆ ಏನು ಹೇಳಿ? ಮಾತಾಡ್ರಿ. ನಿಮ್ಮ ಮಾನಸಿಕತೆ ಏನು? ಇದನ್ನು ಇಷ್ಟು ಗಂಭೀರವಾಗಿ ತಗೊಳೋದಿಲ್ಲ ನೀವು. ಯಾಕೆ ಸ್ವಾಮಿ, ಯಾಕೆ ತಪ್ಪಾಗ್ತದೆ? ನೀವು ಹೇಳಿ, ನಿಮ್ಗೆ ಅವಕಾಶ ಕೊಟ್ಟಾಗ ಹೇಳಿ. ತಾವು ಮಾತಾಡ್ರಿ. ಆದ್ರಿಂದ ಅಧ್ಯಕ್ಷರೇ, ತಾವು ಕೂತ್ಕೊಳ್ರಿ. ಅಧ್ಯಕ್ಷರೇ, ತಾವು ಮಾತಾಡ್ರಿ. ಪದೇ ಈ ರೀತಿ ಗೋಷ್ಠಿ ಇಲ್ಲ. ನೀವು ಯಾರು ನರೇಂದ್ರ ಸ್ವಾಮಿ ಅವರ ಅವ್ರು ಏನು ಹೇಳ್ತಾರೆ ಹೇಳಿರಿ, ತಾವು ಕೂತ್ಕೊಳ್ರಿ. ಇಲ್ಲ, ಅವ್ರು ಏನು ಹೇಳ್ತಾರೆ ಹೇಳಿ, ಸರ್ಕಾರ ಉತ್ತರ ಕೊಡ್ತದೆ, ತಾವು ಕೂತ್ಕೊಳ್ರಿ. ಬಿರಿಯಾನಿ ತಿನ್ನಕ್ ಹೋಗೋದು ಇವ್ರ ಪ್ರಧಾನಿ, ಬಿರಿಯಾನಿ ತಿನ್ಕ ಬಂದದ್ದು ಇವ್ರ ಪ್ರಧಾನಿ. ಪಾಕಿಸ್ತಾನಕ್ಕೆ ಸ್ನೇಹ ಬರ್ತದ ನೀವು ನೋಡಿ. ಯುದ್ಧ ಗೆದ್ದದ್ದು ಇಂದಿರಾ ಗಾಂಧಿ. ಮಾನ್ಯ ನರೇಂದ್ರ ಸ್ವಾಮಿ ಅವರ
ಪಾಕಿಸ್ತಾನಿ ಪ್ರೀತಿಗೆ ನಾನು ಅಡ್ಡಿಪಡಿಸೋದಿಲ್ಲ. ಅವ್ರ ಹೇಳಿ ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸಲಿ. ನಂದೇ ಪಾಕಿಸ್ತಾನ ಪ್ರೀತಿ ಯಾಕೆ ಸೈನಿಕರು ಕೊಂದವ್ರು ನೀವು RDX ತಂದು ಸೈನಿಕರನ್ನ ಕೊಂದವ್ರು ನೀವು. ತಾವು ಪಾಕಿಸ್ತಾನ ಪ್ರೀತಿ ಅಂತ ಹೇಳ್ಬಾರ್ದು ಸರ್. ಈಗ ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ? ಪ್ರೈಮ್ ಮಿನಿಸ್ಟರ್ ಸೆರೆಮನಿಗೆ ಯಾರು ಪಕ್ಕದಲ್ಲಿ ಕೂತಿದವರು? ಪಾಕಿಸ್ತಾನ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ಅಧ್ಯಕ್ಷರೇ ತಪ್ಪಿಲ್ವಾ? ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ. ನಾಳೆ ಆದ್ರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ. ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ. ಎಲ್ಲರೂ ಕೂಡ ಮಾತಾಡೋಣ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಕೇಳೋರು ಜನ ಇದ್ದಾರೆ, ಮೀಡಿಯಾಗಳಿದ್ದಾರೆ, ಎಲ್ಲದೂ ಕೂಡ ಹೊರಗಡೆ ಹೋಗ್ತದೆ. ಇವತ್ತೇನು ಗುಪ್ತವಾಗಿ ಈ 4 ಗೋಡೆಗಳ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ. ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ, ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಪೊಲೀಸರಿಗೆ ಅಲ್ಲಿ ಒಪ್ಪಿಸ್ತಿದ್ವಿ. ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತಗೊಂಡೋಗ್ಬೇಕಾಗಿತ್ತು. ಇದೊಂದು ಸಾಮಾನ್ಯ ಸಂಗತಿ ಅಂತ ಆ ಗುಂಪಿಗೆ ಹೆಂಗ ಅನಿಸ್ತು? ಆ ಗುಂಪಿಗೆ ಇದೊಂದು ಸಾಮಾನ್ಯ ಸಂಗತಿ ಅಂತ ಹೇಳಿ ಹೆಂಗ ಅನ್ಸುತ್ತೆ? ಅಲ್ಲ, ಅವ್ರಿಗೆ ಹೇಳಿ ಅವ್ರ ಅಭಿಪ್ರಾಯ ಹೇಳಕತ್ತಾರ. ಅವ್ರು ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ. ತಾವು ಕೂತ್ಕೊಳ್ಳಿ. ಹೇಳೋಣ ಒಬ್ಬಕ್ಕೆ ಆಮೇಲೆ ಹೇಳ್ರಿ, ಆಮೇಲೆ ಮಾತಾಡಿ. ತಾವು ಖಂಡಿತ ಮಾತಾಡಿ. ಆಮೇಲೆ ಅವರು ಮಾತಾಡಿ ಮುಗಿಸ್ಬಿಡ್ಲಿ, ಇನ್ನು 2 ನಿಮಿಷ ಮಾತಾಡ್ತಾರ. ಬೇಡ, ಹೇಳ್ತೀನಿ ಖಂಡಿತ ಸರ್. ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಕೊಡ್ತಾರ, ಮಾಡ್ತೀವಿ. ಆಗಿದೆ ಸರ್ಕಾರದ ಉತ್ತರ ಕೊಡ್ಲಿ. ಹೇಳ್ರಿ. ನಾನು ಹೇಳೋದು ಅದು ಇನ್ನೂ ಕೂಡ ಅನುಮಾನ ಅಂತ ಯಾರಿಗೆ ಅನಿಸ್ತದೆ ನನಗೆ ಗೊತ್ತಿಲ್ಲ. ಮೇಲೆ 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 ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಇಡೀ ರಾಜ್ಯದ ಉದ್ದಾಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಓಪನ್ ಆಗಿ ಹೇಳ್ತಾರೆ, ಪಾಕಿಸ್ತಾನ ಧ್ವಜ ಎಲ್ಲಿ ಬೆಳಗಾಂನಲ್ಲಿ ಆದಾಗ ಪಾಕಿಸ್ತಾನ ಧ್ವಜ ಹಾರಿಸಿದ್ರು. ಹಾಗಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅನೇಕ ಕಡೆ. DJ ಹಳ್ಳಿ, KJ ಹಳ್ಳಿ ಏನಾಯ್ತು ಅಂತ ಹೇಳಿ ಗೊತ್ತಿದೆ ನಿಮ್ಗೆ. ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ಸುಟ್ರು. ನಿಮ್ದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಸುಳ್ಳು ಅಂತ ಹೇಳ್ತಿದ್ರಲ್ಲ, ಬಿಡಿ ಅಂತ ಹೇಳಿ ನೀವು ಪತ್ರ ಕೊಡ್ತೀರಿ ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯಗಳು ಕುಸಿತೋಗ್ತವೆ. ಆಯ್ತು. ಈಗ ಆಯ್ತು, ನಿಮ್ಗೆ ಚಾನ್ಸ್ ಕೊಡ್ತೇನೆ. ಮಾಡ್ತಿದ್ದಾರೆ, ಶಾಂತವಾಗಿ ತಮ್ಮ ವಿಷಯ ಪ್ರಸ್ತುತ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಶಾಂತವಾಗಿ ವಿಷಯ ಹೇಳ್ಬೇಕಾದ್ರೆ ಇವ್ರು ಯಾಕೆ ಅದನ್ನ ಇದು ಮಾಡ್ತಾರೆ? ಆಯ್ತಪ್ಪ, ತಾವು ಹೇಳಿದ್ರಲ್ಲ. ಈಗ ಅಧ್ಯಕ್ಷರೇ, ಇವತ್ತು ಇದರ ಪರಿಣಾಮ ನಾವು ವೋಟ್ ಬ್ಯಾಂಕಿನ ತುಷ್ಟೀಕರಣವ ಇನ್ಯಾವುದೋ ಮಾಡಿದ್ರೆ ದುಷ್ಟಶಕ್ತಿಗಳು ಇವತ್ತು ತಲೆ ಎತ್ತವೆ. ಇದರ ವಿರುದ್ಧ ನಾವೆಲ್ಲ ಇಡೀ ಸದನ ಒಕ್ಕೊರ್ಲಿಂದ ಮಾತನಾಡುವಂತ ಕೆಲಸ, ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲದೇ ಇದ್ರೆ ಇದನ್ನ ತಡೆಗಟ್ಟೋದು ಮಾಡಿದ್ರೆ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ. ನಮಗೆ ನಾಚಿಕೆ ಆಗಬೇಕು. ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಇದನ್ನ. ಈ ದೇಶದ ಅಳಿವುಳಿನ ಪ್ರಶ್ನೆ, ನಮ್ಮ ಬದುಕಿನ ಪ್ರಶ್ನೆ. ಈ ದೇಶವನ್ನ ಸಮಗ್ರತೆ, ಏಕತೆಯನ್ನ ಕೆದಕುವಂತವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡಬಾರ್ದು. ಅದು ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ. ಅದು ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ, ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲ, ನಮ್ಗೆ ಇದುವರೆಗೂ ಅನುಮಾನ ಇರಲ್ಲ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ. ಈಗ ಪದೇ ಹಿಂಗ ಅಬ್ಜೆಕ್ಷನ್ ಮಾಡೋದು ನೋಡಿದ್ರೆ ಅವ್ರ ಬಗ್ಗೆ ಅನುಮಾನ ಶುರು ಆಯ್ತು. ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ ಅನುಮಾನ ಶುರು ಆಗಿತ್ತು ಇವ್ರ ಬಗ್ಗೆ.
ಈ ರೀತಿ ಮಾತಾಡೋದು ನೋಡಿದ್ರೆ. ಆದ್ರಿಂದ ಅಧ್ಯಕ್ಷರೇ, ನಾನು ಹೆಚ್ಚು ಹೇಳೋದಿಲ್ಲ. ನಿಮ್ಮ ಸರ್ಕಾರ ಬಂದ್ರ ಮೇಲೆ ಎಲ್ಲೋ ಒಂದು ಕಡೆ ಇದಕ್ಕೆ ಪ್ರಚೋದನೆ ಸಿಗ್ತಾ ಇದೆಯೇನೋ ಅನ್ನುವಂಥ ಒಂದು ಭಾವನೆ ಹೊರಗಡೆ ಜನರಲ್ಲಿ ಬಂದಿದೆ. ನಾವು ಪಕ್ಷ ಬಿಡಿ ಬಂದಿದೆ. ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಫಿಕೇಶನ್ ಮಾಧ್ಯಮಕ್ಕೆ ಬಂದಿದೆ. ಅವನು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ಲಿಲ್ಲ ಅಂತ ಹೇಳಿ ಬಂದಿದೆ ಕ್ಲಾರಿಫಿಕೇಶನ್. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಕ್ಲಾರಿಫಿಕೇಶನ್ ಮೀಡಿಯಾಕ್ಕೆ ಹೋಗ್ತದೆ ಅಂದ್ರೆ ಈಗ ನೀವು ಹೇಳ್ತೀರಿ ಇನ್ನು ತನಿಖೆ ಮಾಡ್ತೀವಿ ಅಂತ, FSL ರಿಪೋರ್ಟ್ ಬರಬೇಕು ಅಂತ. ಹಾಗಾದ್ರೆ ಅಷ್ಟರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಗೆ ಸಂದೇಶ ಹೋಗುತ್ತೆ? ಏನನ್ಸುತ್ತೆ ಜನಕ್ಕೆ? ನಾನು ಹೇಳೋದು ಅಧ್ಯಕ್ಷರೇ, ಇದು ಈ ಮಾನಸಿಕತೆಯನ್ನು ಬಿಡಬೇಕು. ಈಗಾಗಲೇ ಸುನಿಲ್ ಕುಮಾರ್ ಅವರು ಹೇಳಿದ್ರು, ಧರ್ಮದ ಆಧಾರದ ಮೇಲೆ ದೇಶ ಇಬ್ಬಾಗ ಆಗಿದ್ದು, ಅದರಲ್ಲೇನು ಎರಡು ಮಾತಿಲ್ಲ. ಇವತ್ತು ಧರ್ಮದ ಆಧಾರದ ಮೇಲೆ ಊರು ಇಬ್ಬಾಗಗಳಾಗ್ತಾ ಇದ್ದಾವೆ. ನಾವು ಒಟ್ಟಿಗೆ ಬದುಕುವಂತ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಈ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು. ಇದ್ರ ಬಗ್ಗೆ ಬದ್ಧತೆ ಇರಬೇಕು. ಇದನ್ನ ತುಷ್ಟೀಕರಣ ಮಾಡಿ ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತದ್ದು ಬಹಳ ದೊಡ್ಡ ಅಪರಾಧ ಮತ್ತು ದೇಶದ್ರೋಹದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಆಯ್ತು, ಕೂತ್ಕೊಳ್ಳಿ ಎಲ್ಲ ಬುದ್ಧಿವಂತರಲ್ಲಿ ಇರುವವರು. ಒಂದ್ ಸೆಕೆಂಡ್ MP ಪಾಟೀಲ್ ಒಂದ್ ಸೆಕೆಂಡ್. ಕೊಡ್ತೇನೆ. ರಾಜ್ಯಸಭಾ ಚುನಾವಣೆ ನಡೆದ ಮೇಲೆ ಬೇಡಪ್ಪ, ನೀವೆಲ್ಲ ಮಾಡಿ ಮತ್ತೆ ವಾಕ್ಔಟ್ ಮಾಡ್ಲಿಕ್ಕ ಇಲ್ಲಿ ಕೇಳಿಕ್ಕಿಲ್ವ? ನಿಲ್ಲಿ, ಆಗ ಎರಡು ಕಡೆ ಕೊಡುವ. ಆಯ್ತು, ಎರಡು ಕಡೆಗೆ ಕೊಡುವ, ಗಡಿಬಿಡಿ ಮಾಡಬೇಡಿ. ಘಟನೆ ಎರಡು ಕಡೆಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡುವ. ಆಯ್ತು, ಒಂದ್ ಸೆಕೆಂಡ್. ಆಯ್ತು MP ಪಾಟೀಲ್ ಒಂದ್ ಸೆಕೆಂಡ್. ಈಗ ಇದು ಗಂಭೀರದ ವಿಚಾರ. ಪರಸ್ಪರ ಚರ್ಚೆ ಮಾಡಿಕೊಂಡು ಒಂದು ಹಂತಕ್ಕೆ ನಾವು ಒಗ್ಗಟ್ಟನ್ನು ತೋರಿಸಿಕೊಂಡು ನಾವು ಸಮಾಜ ಶಕ್ತಿ ಯಾರಿದ್ದರೂ ಕಠಿಣ ಕ್ರಮ ತಗೊಳ್ಳೋ ಕೆಲಸ ಇವತ್ತು ಆಗಲಿ. ಸಕಾರಾತ್ಮಕ ಚರ್ಚೆ ಮಾಡುವ. ನಾನು ಇವತ್ತು ರಾಯರೆಡ್ಡಿ ಅವರು ಅವ್ರಿಗೆ ನಾನು ಕಥೆಯನ್ನು ಸಲ್ಲಿಸ್ತೇನೆ. ಅವ್ರು ನನ್ನ ಕಚೇರಿಗೆ ನನ್ನ ಆಫೀಸಿಗೆ ಬಂದು ಚರ್ಚೆ ಮಾಡಿಕೊಂಡು ಎಸ್ ಗಿನ್ ಗುಡ್ ಅಡ್ವೈಸ್ ಮತ್ತು ಸಜೆಷನ್ಸ್ ಕೂಡ. ಯಾಕಂದ್ರೆ ಹೇಳಿದರೆ ಚರ್ಚೆ ಆಗಲೇಬೇಕು ಇಂಥ ವಿಚಾರದಲ್ಲಿ. ಆಗುವಾಗ ಮತ್ತು ಅದರೊಂದು ಮಾತಾಡೋ ಪ್ರತಿ ಸದಸ್ಯರು ಕೂಡ ಗೌರವವಾಗಿ ಯಾವುದೇ ಒಂದು ಅಲ್ಲಿ ಆಕ್ಷೇಪಣೆಗೆ ಒಳಪಡದೆ ಕೆಲವೊಂದು ವಿಚಾರ ಬಂದಾಗ ಅದನ್ನು ನಾವು ಕಡತನ ತೆಗಿಬೇಕಂತ ಕೂಡ ಹೇಳಿದ್ದಾರೆ. ಅದನ್ನು ನಾನು ಕೂಡ ಒಪ್ಪಿದ್ದೇನೆ. ಈಗ MP ಪಾಟೀಲ್ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಮಾತಾಡೋಣ, ಅದರ ಬಗ್ಗೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಮಾತಾಡಬೇಕು, ಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿದೆ ಮಂತ್ರಿಗಳು? ವಿಚಾರ ಹೇಳ್ಬೇಕಂತ ಹೇಳ್ತಾರೆ ಸರ್, ಮಂತ್ರಿಗಳು ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಅಲ್ಲ, ನೀವು ಇನ್ನೊಬ್ಬ ಮಂತ್ರಿ ಚರ್ಚೆ ಮಾಡಬಹುದಾ? ನೀವು ಈಗ ಸದಸ್ಯರು ಮಾತಾಡಲಿಲ್ಲ, ಅಬ್ಜೆಕ್ಷನ್ ಇಲ್ಲ. ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಮಾಡ್ತೀನಿ ಹೆಂಗಾಗುತ್ತೆ ಸರ್? ನೋಡಿ, ಎಲ್ಲ ಅವಕಾಶ ಇದೆ ಅವರಿಗೆ. ನಾನು ಅವಕಾಶ ಇಲ್ಲ. ನೋಡಿ, ಒಂದ್ ನಿಮಿಷ ಉತ್ತರ ಕೊಡ. ಒಂದ್ ನಿಮಿಷ ಸದಸ್ಯರು ಮಾತಾಡಬಹುದು. ಪರಮೇಶ್ವರ್ ಮಾತಾಡಬಹುದು. ಕ್ಯಾಬಿನೆಟ್ ಮಿನಿಸ್ಟರ್ ಚರ್ಚೆ ಪಾಲ್ಗೊಳ್ತೀನಿ ಅಂತಂದ್ರೆ ಆಯ್ತಪ್ಪ ಪ್ರಿಯಾಂಕ್, ಒಂದ್ ಸೆಕೆಂಡ್ ಚಂದ್ರಪ್ಪ ಅವರೇ, ಗಡಿಬಿಡಿ ಮಾಡಬೇಡಿ. ಪ್ರಿಯಾಂಕ್ ಅವರೇ, ಆಯ್ತು ನಾನು ಮಾತಾಡ್ತೇನಲ್ಲ. ಆಯ್ತು ಚಂದ್ರಪ್ಪ, ಯಾಕೆ ಗಡಿಬಿಡಿ ಮಾಡ್ತೀರಿ?